ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀನು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಈ ಕರ್ನಾಟಕದ ಭೂಗೋಳಶಾಸ್ತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋದಂತೆಲ್ಲ ಒಂದು ಕರ್ನಾಟಕದ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಈ ಕರ್ನಾಟಕ ರಾಜ್ಯವು ಸುಮಾರು 2000 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಒಂದು ಕರ್ನಾಟಕ. ಈ ಕರ್ನಾಟಕ ರಾಜ್ಯವು ಮಹಾಭಾರತ 18 ಪರ್ವಗಳಲ್ಲಿ 6ನೇ ಪರ್ವವಾಗಿರ್ತಕ್ಕಂಥ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಾಗೆ ತಮಿಳುನಾಡಿನ ಸಂಗಮ್ ಸಾಹಿತ್ಯದ ಇಳಂಗೋಡಿಗಿಡಲ್ ಅವರ ಕವಿ ಏನಿದಾರಲ್ಲ, ಅವ್ರ ಕೃತಿಯಲ್ಲಿ ಅವರ ಒಂದು ಕೃತಿ ರಚನೆ ಮಾಡ್ತಾರೆ. ಏನಂತಂದರೆ ಚಿರಪ್ಪದಿಗಾರಂ. ಆ ಕೃತಿಯಲ್ಲಿ ಹೇಳ್ತಾರೆ, ಇದನ್ನು ಕರುನಾಡು, ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಹೋಗ್ತಾರೆ. ಹೀಗೆ ಈ ನಾಡನ್ನು ಕಮಿತ ನಾಡು ಎಂದು ಕರಿತಾಯಿದ್ರು, ಸುಗಂಧಭರಿತವಾದ ನಾಡು, ಹೀಗೆ ಮುಂತಾದ ಹೆಸರುಗಳಿಂದ ಕರ್ನಾಡನ್ನು ಕರಿತಾ ಇದ್ರು. ಹೀಗೆ ಕರಿತಾ ಈ ನಾಡನ್ನು 1956 ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ಉದಯವಾಯಿತು. ತದನಂತರ ಈ ಮೈಸೂರು ರಾಜ್ಯವನ್ನು ಉದಯ ಆಯ್ತಲ್ಲ, ಈ ಮೈಸೂರು ರಾಜ್ಯವನ್ನು 1956 ನವೆಂಬರ್ 1ರಂದು ಫಜಲ್ ಆಯೋಗದ ಶಿಫಾರಸಿನೊಂದಿಗೆ ಏಕೀಕೃತ ಮೈಸೂರು ರಾಜ್ಯವನ್ನಾಗಿ ಮಾಡಿಕೊಂಡು, ತದನಂತರ ಈ ಮೈಸೂರು ರಾಜ್ಯವನ್ನು 1973ರಲ್ಲಿ ಮೈಸೂರು ರಾಜ್ಯವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಹೀಗೆ ಮರುನಾಮಕರಣ ಮಾಡಿ ಒಂದು ಕರ್ನಾಟಕಕ್ಕೆ ವಿಶೇಷ ವ್ಯವಸ್ಥೆಯನ್ನು ಮಾಡತೊಡಗಿದರು. ಹೀಗೆ ಕರ್ನಾಟಕದ ಭೌಗೋಳಿಕ ಒಂದು ವ್ಯವಸ್ಥೆ ನೋಡ್ತಾ ಹೋದಂತೆಲ್ಲ ಕರ್ನಾಟಕವು 31 ಜಿಲ್ಲೆಗಳನ್ನು ಒಳಗೊಂಡಿದ್ದು, 30ನೇ ಜಿಲ್ಲೆ ಯಾದಗಿರಿ ಕೊನೆಯ ಜಿಲ್ಲೆ. ತದನಂತರ ಇದು ಕೊನೆಯ ಜಿಲ್ಲೆ ಅಲ್ಲ, ಯಾಕಂತಂದರೆ ತದನಂತರ 31ನೇ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆಯನ್ನು ನೋಡ್ತಾ ಹೋಗ್ತೀವಿ. ಯಾಕಂತಂದರೆ ಈ 30ನೇ ಜಿಲ್ಲೆ ಯಾದಗಿರಿ ಜಿಲ್ಲೆದ ಏಪ್ರಿಲ್ 10, 2010ರಲ್ಲಿ ಇದು ಕಲಬುರಗಿಯಿಂದ ಇಬ್ಬಾಗ ಮಾಡಲಾಯಿತು. ತದನಂತರ 31ನೇ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆಯನ್ನು 2019ರಲ್ಲಿ ಸೆಪ್ಟೆಂಬರ್ 20ರಂದು ಘೋಷಣೆ ಮಾಡಲಾಯಿತು. ಹೀಗೆ ಮಾಡಿದಂಥ ಒಂದು ಕರ್ನಾಟಕವನ್ನು ಏಕೀಕೃತ ಒಂದು ಕರ್ನಾಟಕವನ್ನು 4 ವಿಭಾಗಗಳನ್ನಾಗಿ ನೋಡ್ತಾ ಹೋಗ್ತೀವಿ. 4 ಕಂದಾಯ ವಿಭಾಗಗಳನ್ನಾಗಿ ನೋಡ್ತಾ ಹೋಗ್ತೀವಿ. ಅಂದರೆ ಒಂದಿಷ್ಟು ಪ್ರದೇಶಕ್ಕೆ ಹೈದರಾಬಾದ್ ಕರ್ನಾಟಕ, ಹೀಗೆ ಮೈಸೂರು ಕರ್ನಾಟಕ, ಬೆಳಗಾವಿ ಕರ್ನಾಟಕ, ಹೀಗೆ ಬೆಂಗಳೂರು ಕರ್ನಾಟಕ ಏನು ವ್ಯವಸ್ಥೆ ಇದಲ್ಲ, ಆ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ನೀಡಲು 4 ಕಂದಾಯ ವಿಭಾಗಗಳನ್ನಾಗಿ ಮಾಡಿ ನಾವು ನೋಡ್ತಾ ಹೋಗ್ತೀವಿ. ಈ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ. ಹೀಗೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ. ಆಮೇಲೆ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ. ಮತ್ತು ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಹೀಗೆ ಜಿಲ್ಲೆಗಳನ್ನು ವ್ಯವಸ್ಥೆ ಮಾಡಿಕೊಂಡ್ರು. ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ನೋಡೋಂತೇಳಿ ಅಕ್ಷಾಂಶ ಮತ್ತು ರೇಖಾಂಶಗಳ ದೃಷ್ಟಿಯಿಂದ ಒಂದು ಸ್ಥಾನಮಾನ ನೋಡ್ತಾ ಹೋಗೋಣ. ಈ ಕರ್ನಾಟಕದ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳ ಸ್ಥಾನಮಾನ ದೃಷ್ಟಿಯಿಂದ ನಾವು ನೋಡ್ತಾ ಹೋದಂತೆಲ್ಲ ಕರ್ನಾಟಕವು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ಭಾರತ ಒಟ್ಟು ಭೌಗೋಳಿಕ ಸ್ಥಾನದಲ್ಲಿ 5.83 ಅಂದರೆ 5.83ರಷ್ಟು ಮಾತ್ರ ಒಂದು ಭೂ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಆಮೇಲೆ ಕರ್ನಾಟಕ ರಾಜ್ಯಗಳು ನೋಡಿದಂತೆಲ್ಲ ಅತಿ ದೊಡ್ಡ ಜಿಲ್ಲೆಗಳು ನೋಡಿದಂಥ ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ ಕ್ರಮಾನುಗತಗಳಲ್ಲಿ ದೊಡ್ಡ ಜಿಲ್ಲೆಗಳು. ಚಿಕ್ಕ ಚಿಕ್ಕ ಜಿಲ್ಲೆಗಳು ಬೆಂಗಳೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ನಾಗನಗರ, ರಾಮನಗರ, ಕೋಲಾರ ಮತ್ತು ಚಿಕ್ಕ ಚಿಕ್ಕ ಜಿಲ್ಲೆಗಳನ್ನು ನೋಡ್ತಾ ಹೋಗ್ತೀವಿ. ಹೀಗೆ ನೋಡ್ತಾವಂಥ ಕರ್ನಾಟಕವನ್ನು ನಾವು ಇಬ್ಬಾಗ ಮಾಡ್ತಾ ಹೋಗ್ತೀವಿ. ಈ ಥರ ಒಂದು ವ್ಯವಸ್ಥೆನ ಮಾಡ್ತಾ ಹೋಗ್ತೀವಿ. ಏನಪ್ಪ ಅಂತಂದರೆ ಉತ್ತರದಿಂದ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆಲ್ಲ 750 ಕಿಲೋಮೀಟ್ರ್ ಒಂದು ಪ್ರದೇಶವನ್ನು ಆವರಿಸಿಕೊಂಡಿದ್ದು, ಇದು 400 ಕಿಲೋಮೀಟ್ರ್ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟ್ರ್ ಒಂದು ಕರ್ನಾಟಕದ ಒಂದು ಭೌಗೋಳಿಕ ಸ್ಥಾನಮಾನ. ಹೀಗೆ ಕರ್ನಾಟಕ ಒಂದು ಭೌಗೋಳಿಕ ಸ್ಥಾನಮಾನ ಅಳವಡಿಸಿಕೊಂಡಿದ್ದು, ಇದು ದಕ್ಷಿಣ ಭಾರತ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡು ನೋಡಲು ಗೋಡಂಬಿ ಆಕಾರದಲ್ಲಿದೆ. ಇದೇನಂತಂದರೆ ಗೋಡಂಬಿ ಆಕಾರದಲ್ಲಿದೆ. ಕರ್ನಾಟಕ ನೋಡಲು ಗೋಡಂಬಿ ಆಕಾರದಲ್ಲಿದೆ. ನಾವು ಕರ್ನಾಟಕವನ್ನು ಅಕ್ಷಾಂಶ ಮತ್ತು ರೇಖಾಂಶದ ದೃಷ್ಟಿಯಿಂದ ನೋಡ್ತಾ ಹೋದಂತೆಲ್ಲ ಅಕ್ಷಾಂಶ ದೃಷ್ಟಿಯಿಂದ ನಾವು ನೋಡ್ತಾ ಸ್ಟಾರ್ಟ್ ಮಾಡಿದರೆ ಕರ್ನಾಟಕವು 11.31 ಅಕ್ಷಾಂಶ, ಉತ್ತರ ಅಕ್ಷಾಂಶದಿಂದ 11.31, ಈ ಉತ್ತರ ಅಕ್ಷಾಂಶ ಏನಿದೆಯಲ್ಲ ಇದರಿಂದ 18.45 ಉತ್ತರ ಅಕ್ಷಾಂಶದವರೆಗೆ ಕರ್ನಾಟಕ ಒಂದು ವಿಸ್ತೀರ್ಣ
ಹೊಂದಿಕೊಂಡಿದೆ. ಈ 11.31 ಉತ್ತರ ಅಕ್ಷಾಂಶ ಏನಿದೆಯಲ್ಲ, ಇದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಮಯೂರ ನಗರದ ಮೇಲೆ ಹಾದು ಹೋಗಿರ್ತಕ್ಕಂಥ ಒಂದು ಉತ್ತರ ಅಕ್ಷಾಂಶ. ಇನ್ನು 12ನೇದೆಲ್ಲ ಚಾಮರಾಜನಗರ ಜಿಲ್ಲೆ, 13 ಬೆಂಗಳೂರು ಮಂಗಳೂರು ಚೆನ್ನೈ ಮೇಲೆ ಹಾದು ಹೋಗ್ತದೆ. ಆಮೇಲೆ 14ನೇದು ಶಿವಮೊಗ್ಗ ಜಿಲ್ಲೆ ಮುಖಾಂತರ ಹಾದು ಹೋಗ್ತದೆ. ಆಮೇಲೆ 15 ಉತ್ತರ ಕನ್ನಡ ಜಿಲ್ಲೆ ಮೇಲೆ ಹಾದು ಹೋಗ್ತದೆ, ಉತ್ತರ ಕನ್ನಡ. ಆಮೇಲೆ 16 ಬೆಳಗಾವಿ ಮೇಲೆ ಹಾದು ಹೋಗ್ತದೆ, ಬೆಳಗಾವಿ. ಆಮೇಲೆ 17 ವಿಜಯಪುರ. ಇನ್ನು 18 ಇದ್ಯಾವತ್ತಂದ್ರೆ ಬೀದರ್ ಜಿಲ್ಲೆಯ ಔರಾಬಾದ್ ತಾಲೂಕಿನ ಮುಖೇಡ ಒಂದು ಪ್ರದೇಶದ ಮೇಲೆ ಹಾದು ಹೋಗ್ತದೆ. ಆಮೇಲೆ ನಾವು ತುದಿಯನ್ನು ನೋಡ್ತಾ ಹೋದಂತೆಲ್ಲ ಕರ್ನಾಟಕ ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ತುದಿಯನ್ನು ನೋಡ್ತಾ ಹೋದಂತೆಲ್ಲ ಉತ್ತರದ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಒಂದು ಗ್ರಾಮ, ದಕ್ಷಿಣ ತುದಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ, ಒಂದು ಪಶ್ಚಿಮದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಹೀಗೆ ಕರ್ನಾಟಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತಂದರೆ ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕು, ಆಮೇಲೆ ಪೂರ್ವ ತುದಿ ಕೋಲಾರ ಜಿಲ್ಲೆ ಮುಳಬಾಗಿಲು, ಪಶ್ಚಿಮ ತುದಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ. ಆಮೇಲೆ 2 ವಿಶೇಷತೆ ನೋಡ್ತಾ ಹೋಗ್ತೀವಿ. ಬೆಳಗಾವಿ ಜಿಲ್ಲೆ ಖಾನಾಪುರ ಏನಿಲ್ಲ, ಇದು ಸಂಪೂರ್ಣವಾಗಿ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಒಂದು ಕರ್ನಾಟಕದ ಭೂಭಾಗವಾಗಿ ನೋಡ್ತಾ ಹೋಗ್ತೀವಿ. ಅದೇ ತುಮಕೂರು ಜಿಲ್ಲೆ ಪಾವಗಡ, ಇದು ಕೂಡ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ಒಂದು ಕರ್ನಾಟಕದ ಭೂಭಾಗವಾಗಿ ನೋಡ್ತಾ ಹೋಗ್ತೀವಿ. ಹೀಗೆ ನಾವು ಕರ್ನಾಟಕವನ್ನು ಸೂರ್ಯ ಉದಯಿಸ ನಾಡು ಅಂತ ಕರಿತೀವಿ. ಸೂರ್ಯ ಎಲ್ಲಿ ಉದಯ ಆಗ್ತಾ ಇದೆ ಕರ್ನಾಟಕದಲ್ಲಿ? ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದಲ್ಲಿ ಮೊದಲದಾಗಿ ಕೂರೋದು. ನಾನು ಆಗಲೇ ಹೇಳಿದೆ, ಕರ್ನಾಟಕವು 11.31 ಉತ್ತರ ಅಕ್ಷಾಂಶದಿಂದ 18.40 ಉತ್ತರ ಅಕ್ಷಾಂಶ, ಒಟ್ಟು 7.14 ಅಕ್ಷಾಂಶಗಳು ಕರ್ನಾಟಕದಲ್ಲಿ ಹಾದು ಹೋಗ್ತವೆ. ಆಮೇಲೆ ರೇಖಾಂಶದ ಮೇಲೆ ಕರ್ನಾಟಕವು 74.12 ಪೂರ್ವ ರೇಖಾಂಶದಿಂದ 78.40 ಪೂರ್ವ ರೇಖಾಂಶದಿಂದ ಒಟ್ಟು 4.28 ರೇಖಾಂಶಗಳು ಕರ್ನಾಟಕದ ಮೇಲೆ ಹಾದು ಹೋಗ್ತದೆ. ರೇಖಾಂಶ ದೃಷ್ಟಿಯಿಂದ ಮೈಸೂರು ರಾಜ್ಯದ ಮೇಲೆ 76 ಪೂರ್ವ ರೇಖಾಂಶ ಹಾದು ಹೋದರೆ ಬೆಂಗಳೂರು ನಗರದ ಮೇಲೆ 77 ಪೂರ್ವ ರೇಖಾಂಶ. ಈ ಬೆಂಗಳೂರು ನಗರದ ಮೇಲೆ 77 ಪೂರ್ವ ರೇಖಾಂಶ ಆಗುತ್ತಲ್ಲ, ಇದು ದೆಹಲಿ ಮೇಲೆ ಕೂಡ ಹಾದು ಹೋಗ್ತದೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಹೀಗೆ ಸಂಪೂರ್ಣವಾಗಿ ಈ ಇತಿಹಾಸವನ್ನು ನೋಡ್ತಾ ಹೋದಂತೆಲ್ಲ, ಭೌಗೋಳಿಕ ಒಂದು ವ್ಯವಸ್ಥೆಯನ್ನು ನೋಡಿದಂತೆಲ್ಲ, ನಾವು ಕರ್ನಾಟಕದಲ್ಲಿ ಪ್ರಸ್ತುತ 177 ಪ್ಲಸ್ 49 ತಾಲೂಕುಗಳಿದ್ದು 747 ಹೋಬಳಿಗಳು, 11 ಮಹಾನಗರ ಪಾಲಿಕೆಗಳು, 6068 ಗ್ರಾಮ ಪಂಚಾಯತ್ಗಳನ್ನು ನೋಡ್ತಾ ಹೋಗ್ತೀವಿ. ಈ ಕರ್ನಾಟಕದ ಅತಿ ದೊಡ್ಡ ತಾಲೂಕು ಯಾವುದು ಅಂತಂದರೆ ಕೊಳ್ಳೇಗಾಲ. ಆಮೇಲೆ ಕರ್ನಾಟಕದ ಅತಿ ಚಿಕ್ಕ ತಾಲೂಕು ಅಂತಂದರೆ ಇದು ಯಳಂದೂರು, ಚಾಮರಾಜನಗರ ಜಿಲ್ಲೆ ಕಂಡುಬರ್ತದೆ. ಹೀಗೆ ಕರ್ನಾಟಕ ಒಂದು ವಿಶೇಷತೆ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಕರ್ನಾಟಕದ ವಿವಿಧ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ತನ್ನ ಗಡಿಯನ್ನು ಹಂಚಿಕೊಂಡು ಏನಪ್ಪ ಅಂತಂದರೆ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂತಂದರೆ ನೋಡಿ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ವಾಯುವ್ಯಕ್ಕೆ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ಆಮೇಲೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ. ಹೀಗೆ ನಾವು ಕರ್ನಾಟಕದ ಸಂಪೂರ್ಣವಾಗಿ ಇತಿಹಾಸವನ್ನು ನೋಡ್ತಾ ಹೋಗ್ತೀವಿ. ಹೀಗೆ ಪ್ರೀತಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ತರಗತಿಯಲ್ಲಿ ನಾವು ಹೀಗೆ ಸಂಪೂರ್ಣವಾಗಿ ಒಂದು ಕರ್ನಾಟಕದ ಬಗ್ಗೆ ಆಗಲಿ, ಭಾರತ ಬಗ್ಗೆ ಆಗಲಿ, ಆಗ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ. ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ ಅಂತೇಳಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.